ವಾರೆಂಟ್ ಇಲ್ಲದೆ ಪೊಲೀಸ್ನವರು ನಿಮ್ಮನ್ನು ಅರೆಸ್ಟ್ ಮಾಡ್ಬೋದಾ? ಅರೆಸ್ಟ್ ಮಾಡ್ಬೋದು ಅಂದರೆ ಯಾವ ಸಂದರ್ಭದಲ್ಲಿ ಮಾಡ್ಬೋದು? ಖಂಡಿತವಾಗ್ಲೂ ಸ್ನೇಹಿತರೆ, ಕೆಲವು ಸಂದರ್ಭದಲ್ಲಿ ವಾರೆಂಟ್ ಇಲ್ಲದೆಯೂ ಸಹ ನಿಮ್ಮನ್ನು ಪೊಲೀಸರು ಅರೆಸ್ಟ್ ಮಾಡುವ ಸಂಭವ ಇರ್ತದೆ. ಅದು ಎಲ್ಲ ಸಂದರ್ಭದಲ್ಲೂ ಇರೋದಿಲ್ಲ, ಕೇವಲ ಕೆಲವು ಸಂದರ್ಭದಲ್ಲಿ. ಎಕ್ಸಾಂಪಲ್, ಯಾರೋ ಒಬ್ಬರನ್ನ ನೀವು ಮರ್ಡರ್ ಮಾಡಿಬಿಟ್ಟಿದ್ದೀರಾ, ಮರ್ಡರ್ ಮಾಡಿದ್ಮೇಲೆ ತಲೆ ಮರೆಸ್ಕೊಂಡು ಓಡಾಡ್ತಾ ಇರ್ತೀರಾ, ಅಂಥ ಸಂದರ್ಭದಲ್ಲಿ ನಿಮಗೆ ವಾರೆಂಟನ್ನು ಕೊಟ್ಟು ಬಾಪ ನೀವು ಮರ್ಡರ್ ಮಾಡಿದ್ಯಾ, ನೀನು ಕರ್ಕೊಂಡು ಹೋಗ್ತೀಯ ಅಂತೇಳಿ ಕೇಳೋದಿಲ್ಲ. ಸಿಕ್ಕ ತಕ್ಷಣ ಎತ್ತಾಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಎಲ್ಲ ಸಂದರ್ಭದಲ್ಲೂ ನನಗೆ ವಾರೆಂಟ್ ತೋರಿಸಿ ನಾನು ಆವಾಗಲೇ ಅರೆಸ್ಟ್ ಆಗ್ತೀನಿ, ಇಲ್ಲ ನಾನು ಅರೆಸ್ಟ್ ಆಗೋದಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಮರ್ಡರ್ ಆಗಲಿ, ಥೆಫ್ಟ್ ಆಗಲಿ, ರೇಫ್ಟ್ ಆಗಲಿ, ಇನ್ನಿತರ ಗ್ರೀವಿಯಸ್ ಇಂಜುರಿ ಆಗುವಂತಹ ಒಂದು ಕೆಲಸವನ್ನು ಮಾಡಿದರೆ, ಒಂದು ಆ್ಯಕ್ಟನ್ನು, ಒಂದು ಕ್ರೈಮನ್ನು ಮಾಡಿದರೆ, ಅಂಥ ಸಂದರ್ಭದಲ್ಲಿ ಪೊಲೀಸ್ನವರು ಯಾವುದೇ ರೀತಿಯ ವಾರೆಂಟು ಸಹ ಇಲ್ಲದೆ ನಿಮ್ಮನ್ನು ಎತ್ಕೊಂಡು ಹೋಗ್ಬೋದು. ಆದ್ದರಿಂದಾಗಿ ಎಲ್ಲ ಸಂದರ್ಭದಲ್ಲೂ ನನಗೆ ವಾರೆಂಟ್ ಕೊಟ್ಟರೆ ಮಾತ್ರ ಬರ್ತೀನಿ, ಇಲ್ಲಾಂದರೆ ಬರೋದಿಲ್ಲ ಅನ್ನೋದು ಸುಳ್ಳು. ಯಾವುದು ನಾನ್ ಬೇಲೇಬಲ್ ಅಫೆನ್ಸ್ ಆಗಿರುತ್ತೆ ಅದಕ್ಕೆ ವಾರೆಂಟ್ ಬೇಕಾಗಿಲ್ಲ. ಡೈರೆಕ್ಟ್ ನಿಮ್ಮನ್ನು ಪೊಲೀಸವರು ಬಂದು ಕರ್ಕೊಂಡು ಹೋಗ್ಬೋದು. ಬೇಲೇಬಲ್ ಅಫೆನ್ಸ್ ಮಾತ್ರ, ಸಣ್ಣ ಪುಟ್ಟ ಅಫೆನ್ಸ್ಗಳು ಮಾಡಿದಾಗ ಅಂಥ ಸಂದರ್ಭದಲ್ಲಿ ಮಾತ್ರವೇ ನಿಮಗೆ ವಾರೆಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಂಥ ಯಾವುದು ಹೇಳ್ದಂಗೆ ಮರ್ಡರ್ ಆಗಿರ್ಬೋದು, ಥೆಫ್ಟ್ ಆಗಿರ್ಬೋದು, ರೇಪ್ ಆಗಿರ್ಬೋದು, ಅಥವಾ ಇನ್ನಿತರ ಪೋಕ್ಸೋ ಆ್ಯಕ್ಟಲ್ಲಿ ಏನಾದ್ರು ಒಂದು ಕ್ರೈಮ್ ಮಾಡಿರ್ಬೋದು, ಅಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ವಾರೆಂಟ್ ಇಲ್ಲದೇ ಡೈರೆಕ್ಟ್ ನಿಮ್ಮನ್ನು ಜೈಲಿಗೆ ಹಾಕುವ ಸಂದರ್ಭ ಇರುತ್ತದೆ. ಹಾಗಾಗಿ ವಾರೆಂಟನ್ನು ಅಪೇಕ್ಷಣೆ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.